ಈಗ ದರ್ಶನ್ ವಿಚಾರದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಅದು ಕೂಡ ತನಗೆ ತಲ್ದಿಮ್ ಸಿಗ್ತಾ ಇಲ್ಲ, ಹಾಸಿಗೆ ಸಿಗ್ತಾ ಇಲ್ಲ, ನಡೆದಾಡಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಸೊ ಅಂತ ಹೇಳ್ತಾ ಇದ್ರು. ಹಾಗಾದ್ರೆ ದರ್ಶನ್ ವಿಚಾರದಲ್ಲಿ ಏನಾಗ್ತಾ ಇದೆ, ಮೇಜರ್ ಅಪ್ಡೇಟ್ಸ್ ಕೂಡ ಬರ್ತಾ ಇದೆ. ದರ್ಶನ್ ಜೈಲು ಸಿಬ್ಬಂದಿ ಹೆಚ್ಚುವರಿ ಹಾಸಿಗೆ ದಿಂಬು ನೀಡದ ಆರೋಪ. ಪದೇ ಪದೇ ದರ್ಶನ್ ಅವರು ಇದೇ ಆರೋಪವನ್ನು ಮಾಡ್ತಾ ಇದ್ರು. ಬೆಂಗಳೂರಿನ 57ನೇ ಸೆಷನ್ ನ್ಯಾಯಾಲಯದಲ್ಲಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಕೊಲೆ ಆರೋಪಿ ದರ್ಶನ್ ಪರ ವಕೀಲ ಸುನೀಲ್ ಅವರು ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ದರ್ಶನ್ ಅನ್ನ ಕ್ವಾರಂಟೈನ್ ಸೆಲ್ ನಲ್ಲಿ ಇಟ್ಟಿದ್ದಾರೆ, ಬೇರೆ ಯಾರನ್ನು ಕೂಡ ಈ ರೀತಿ ಕ್ವಾರಂಟೈನ್ ಸೆಲ್ ನಲ್ಲಿ ಇಟ್ಟಿಲ್ಲ. ಸೆಲೆಬ್ರಿಟಿ ರಕ್ಷಣೆಗೆ ಕ್ರಮ ಇದೆಲ್ಲ ಹೇಳ್ತಾ ಇದ್ದಾರೆ, ಆದ್ರೆ ಉಗ್ರರನ್ನ ಇರಿಸುವ ಸೆಲ್ ನಲ್ಲಿ ಇರಿಸಿದ್ದಾರೆ ಅಂತ ವಾದವನ್ನ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಸುನೀಲ್ ಅವರು ತಮ್ಮ ಕಕ್ಷಿದಾರರ ಪರವಾಗಿ ವಾದವನ್ನ ಮಾಡಿದ್ದಾರೆ. ಈಗಾಗಲೇ ನ್ಯಾಯಾಲಯ ಆದೇಶವನ್ನ ಕೊಟ್ಟಿದೆ, ಈ ರೀತಿಯಾಗಿ ಹಾಸಿಗೆ ದಿಂಬು ಕೊಡಬಹುದು ಅಂತೇಳಿ. ಆದ್ರೆ ಅಲ್ಲಿರುವಂತಹ ಜೈಲಧಿಕಾರಿಗಳು ಒಪ್ಪುತ್ತಾ ಇಲ್ಲ. ಅಲ್ಲಿರುವಂತಹ ಜೈಲಧಿಕಾರಿಗಳು ಸಾಕಷ್ಟು ತೊಂದರೆಯನ್ನ ಕೊಡ್ತಿದ್ದಾರೆ, ಸರಿಯಾದಂತಹ ಸೌಲಭ್ಯವನ್ನ ಒದಗಿಸಿ ಕೊಡ್ತಾ ಇಲ್ಲ. ಬರೋಬ್ಬರಿ 1 ತಿಂಗಳ ಕಾಲ, ಅಂದ್ರೆ 1 ತಿಂಗಳ ಹೆಚ್ಚು ಕಾಲ ಅವರನ್ನ ಕ್ವಾರಂಟೈನ್ ನಲ್ಲಿ ಇಡಲಾಗಿದೆ. ಇದು ನಿಯಮ ಉಲ್ಲಂಘನೆ. ಪಕ್ಕದಲ್ಲಿರುವಂತಹ ಪಾಕಿಸ್ತಾನ ಉಗ್ರರಿಗೆ ಕೊಡುವಂತಹ ಸೌಲಭ್ಯಗಳನ್ನ ದರ್ಶನ್ ಅವ್ರಿಗೆ ಕೊಡ್ತಾ ಇಲ್ಲ. ಅವರಿಗೆ ಕ್ಯಾರಂ ಬೋರ್ಡ್ ಇದೆ, ಪಕ್ಕದಲ್ಲೇ ಕೂತ್ಕೊಂಡು ಆಟ ಆಡೋಕಿದೆ. ಆಮೇಲೆ ದರ್ಶನ್ಗೆ ಸಿಸಿ ಕ್ಯಾಮೆರಾ ಇದೆ, ಏನು ಮಾಡಕ್ ಆಗ್ತಾ ಇಲ್ಲ. ಇರ್ಬೇಕಪ್ಪ ಸಿಸಿ ಕ್ಯಾಮೆರಾ ಇರುವಂಗ್ ಮಾಡ್ಕೊಂಡಿದ್ಯಾರು? ನೀವೇ ತಾನೇ ದರ್ಶನ್, ನೀವೇ ತಾನೇ ಸಿಸಿ ಕ್ಯಾಮೆರಾ ಇರೋ ತರ ಮಾಡ್ಕೊಂಡಿದ್ದು, ವಿಡಿಯೋ ಕಾಲ್ ಮಾಡ್ಕೊಂಡಿದ್ದು. ಅಲ್ಲಿ ಯಾರು ವಿಲ್ಸನ್ ಗಾರ್ಡನ್ ನಾಗನ್ ಜೊತೆ ಕೂತ್ಕೊಂಡು ಆರಾಮಿಂದ ಚೇರ್ ಅಲ್ಲಿ ಕೂತ್ಕೊಂಡು ಸಿಗರೇಟ್ ಕಾಫಿ ಮಗ್ಗಲ್ಲಿ ಇಟ್ಕೊಂಡಿದ್ದು ನೀವೇ ತಾನೆ. ಯಾರ ಜೊತೆ ಮೊಬೈಲ್ ಅಲ್ಲಿ ಕೂತ್ಕೊಂಡು ವಿಡಿಯೋ ಕಾಲ್ ಮಾಡ್ಕೊಂಡಿದ್ದು ನೀವೇ ತಾನೆ. ಇವಾಗ ತನಗೇನು ಸಿಗ್ತಾ ಇಲ್ಲ, ಸೆಕ್ಯೂರಿಟಿ ಪರ್ಪಸ್. ಪಾಪ ಜೈಲಧಿಕಾರಿಗಳಿಗೂ ಈಗ ಭಯ ಶುರು ಆಗ್ಬಿಟ್ಟಿದೆ. ಹೋದ ವರ್ಷ ಜೈಲಧಿಕಾರಿಗಳನ್ನೇ ಸಸ್ಪೆಂಡ್ ಮಾಡ್ಬಿಟ್ಟಿದ್ರು ದರ್ಶನ್ ಅವರನ್ನ. ಸಾಕಷ್ಟು ಆರೋಪ ಕೇಳಿ ಬಂತು ಆ ಸಂದರ್ಭದಲ್ಲಿ. ಅವ್ರ ಜೊತೆ ಇರೋರ್ನ ಎಲ್ಲರನ್ನೂ ಕೂಡ ಎಲ್ಲ ಕಡೆ ಎತ್ತಂಗಡಿ ಮಾಡಿಬಿಟ್ರು. ಆದ್ರೆ ಇವಾಗ ಎಲ್ಲರೂ ಕೂಡ ಒಂದೇ ಜೈಲಲ್ಲಿ ಇದ್ದಾರೆ. ಯಾಕಂದ್ರೆ ಸೆಕ್ಯೂರಿಟಿ ಪರ್ಪಸ್ ಸ್ವಲ್ಪ ಸ್ಟ್ರಾಂಗ್ ಮಾಡಿದ್ದಾರೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆದೇಶವನ್ನೇ ಕೊಟ್ಬಿಟ್ಟಿತ್ತು, ಸೆಲೆಬ್ರಿಟಿ ಆದ್ರೇನು, ರಾಜಕಾರಣಿ ಆದ್ರೇನು, ಕಾನೂನು ಪ್ರಕಾರ ಎಲ್ರಿಗೂ ಒಂದೇ. ಏನ್ ಕೇಸ್ ಏನಾದ್ರು ಅದೋ ಇದೋ ಮೊಬೈಲೋ ಅದೋ ಇದೋ ಕೊಡೋಕ್ ಹೋದ್ರೆ ಅವ್ರನ್ನ ಗೇಟ್ ಪಾಸ್ ಕೊಟ್ಬಿಡಿ, ಸಸ್ಪೆಂಡ್ ಮಾಡ್ಬಿಡಿ ಅಂತ ಅಧಿಕಾರಿಗಳನ್ನ ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನೇ ಕೊಟ್ಬಿಡ್ತು. ಭಯ ಇರಲ್ವಾ? ಅವ್ರು ಏನ್ ಮಾಡ್ತಿದ್ರು ಈಗ ಜೈಲಧಿಕಾರಿಗಳು? ಜೈಲ್ನ ಕೈಪಿಡಿ ಏನಿದೆ ಮ್ಯಾನ್ವಲ್, ಫುಡ್ ಸೋಮವಾರ ಏನು, ಮಂಗಳವಾರ ಏನು, ಬುಧವಾರ ಏನು, ಗುರುವಾರ ಏನು, ಸಂಡೇ ಏನ್ ಕೊಡ್ಬೇಕು, ಎಷ್ಟೊತ್ತಿಗೆ ವಾಕಿಂಗ್ ಬಿಡ್ಬೇಕು, ಎಲ್ಲಿ ಬಿಡ್ಬೇಕು, ಮತ್ತೆ ಬಿಸ್ಲಿಲ್ಲ ಓನ್ಲಿ 15 ಅಡಿಯಲ್ಲಿ ಮಾತ್ರ ವಾಕಿಂಗ್ ಮಾಡ್ಬೇಕು ಅಂತ ಹೇಳಿ ಹೇಳ್ತಾರೆ. ಮತ್ತೆ ಇನ್ನೇನ್ ಜಾಗ ಇರೋದೇ ಅಷ್ಟು ಇದ್ದಂತ ಸಂದರ್ಭದಲ್ಲಿ ಅಷ್ಟು ಬಿಡ್ತಾರೆ. ಇನ್ನು ವಾಕಿಂಗ್ ಅಂತ ಹೇಳ್ಕೊಂಡು ಪಾರ್ಕಿಗೆ ಕರ್ಕೊಂಡು ಬಂದ್ ಬಿಡೋಕಾಗತ್ತಾ? ಪಾರ್ಕಲ್ಲಿ ಕರ್ಕೊಂಡು ಹೋಗಿ ವಾಕಿಂಗ್ ಬಿಡೋಕಾಗತ್ತಾ? ಅಥವಾ ರೋಡಲ್ಲಿ ನಡ್ಕೊಂಡು ಹೋಗೋಕೆ ವಾಕಿಂಗ್ ಬಿಡೋಕಾಗತ್ತಾ? ಜೈಲಿನ ಒಂದು ಸರೌಂಡ್ ಅಂತ ಇರುತ್ತೆ, ಅಲ್ಲಿ ವಾಕಿಂಗ್ ಹೋಗೋಕೆ ಒಂದು ವ್ಯವಸ್ಥೆ ಇರುತ್ತೆ, ಅಲ್ಲಿ ಬಿಟ್ಟಿಡ್ತಾರೆ. ಇವರೆಲ್ಲ ಬರ್ತಾರೆ, ವಾಕಿಂಗ್ ಮಾಡೋಕೋಬೇಕು, ಅದ್ ಬೇಕು ಇದ್ ಬೇಕು ಅಂತ. ನಾಳೆ ಜಿಮ್ ಕೇಳ್ತಾರಪ್ಪ, ನಂದು ಜಿಮ್ ಬಾಡಿ, ಒಬ್ಬ ಸೆಲೆಬ್ರಿಟಿ ನಟ, ಸ್ಟಾರ್ ನಟ, ಸೊ ಇಂಥ ಸಂದರ್ಭದಲ್ಲಿ ನನ್ ಜಿಮ್ ಇದು ದೇಹದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ, ನಾನು ಜಿಮ್ ಮಾಡ್ಬೇಕು. ಅರೆ ಜಿಮ್ ಕೊಟ್ಬಿಡ್ತಾರ? ಕೊಡೋಕಾಗತ್ತಾ? ಬೇರೆ ಕೈದಿಗಳು ಕೇಳ್ತಾರ ಅದೇ ರೀತಿಯಾಗಿ. ನಮಗೂ ಲೈಬ್ರರಿ ಹೋಗಿ ಪುಸ್ತಕ ಓದಬಹುದು. ಹೌದು, ಯಾಕಂತ ಹೇಳಿದ್ರೆ ಸ್ವಲ್ಪ ಮನ ಪರಿವರ್ತನೆ ಆಗ್ಬಹುದು. ಲೈಬ್ರರಿ ಇದೆ, ಸಾವಿರಾರು ಗಟ್ಟಲೆ ಪುಸ್ತಕ ಇದೆ. ಲೈಬ್ರರಿ ನೋಡ್ಕೊಂಡವ್ರು ಯಾರು? ಪ್ರಜ್ವಲ್ ರೇವಣ್ಣ. ಲೈಬ್ರರಿ ನೋಡ್ಕೊಳ್ಳೋರು ಪ್ರಜ್ವಲ್ ರೇವಣ್ಣ ಅವರು. ಅವ್ರಿಗೊಂದು ಹೇಳಿದ್ರೆ ಯಾವ ಬುಕ್ ಬೇಕಂತ ಕೊಟ್ಬಿಡ್ತಾರೆ, ಆರಾಮಿಂದ ಓದ್ಕೊಂಡಿರ್ಬಹುದು. ಆದ್ರೆ ತಾವೇನ್ ಕೇಳ್ತಾ ಇದ್ವಿ ಅದನ್ನ ಯಾವುದನ್ನು ಕೊಡೋಕ್ ಸಾಧ್ಯ ಇಲ್ಲ. SPP ಪ್ರಸನ್ನ ಕುಮಾರ್ ವಾದವನ್ನ ಮಂಡನೆ ಮಾಡ್ತಾ ಇದ್ರು. ಏನು ನೀವೇನ್ ಕೇಳ್ತಾ ಇದ್ರಿ ಅದನ್ನೆಲ್ಲ ಕೊಡೋಕ್ ಸಾಧ್ಯ ಇಲ್ಲ. ಊಟ ಸಿಗ್ತಾ ಇದೆ, ತಿಂಡಿ ಸಿಗ್ತಾ ಇದೆ, ಪುಸ್ತಕ ಸಿಗ್ತಾ ಇದೆ. ನೀವು ಕೇಳಿದಕ್ಕೆ ಅದೇನೋ ಚಾಪೆ ದಿಂಬು ಅದೆಲ್ಲ ಕೊಟ್ಬಿಟ್ಟಿದ್ವಿ. ಈಗ ನೀವು ಪಲ್ಲಂಗ ಬೇಕು ಅಂತ ಹೇಳಿದ್ರೆ ಎಲ್ಲಿಂದ ಕೊಡೋಕಾಗತ್ತೆ? ನೀವು ಕೇಳಿದ್ರೆ ಇನ್ಯಾರೋ ಕೇಳ್ತಾರೆ, ಅವ್ರಿಗೂ ಎಲ್ರಿಗೂ ಕೊಡ್ತಾ ಇರೋಕಾಗತ್ತಾ? ಇಲ್ಲ. ಆರೋಪಿ ದರ್ಶನ್ ಅರ್ಜಿ ವಿಚಾರಣೆ ಈಗ ಪುನರ್ ಆರಂಭ ಆಗಿದೆ. ಕೋರ್ಟ್ ಆದೇಶ ಪಾಲಿಸದಿದ್ದಾಗ ನೋವಾಗುತ್ತೆ. ಆರೋಪಿ ದರ್ಶನ್ ಪರ ವಕೀಲರು ಸುನೀಲ್ ಅವರು ವಾದವನ್ನ ಹೂಡಿದ. ಏನು ಕೊಟ್ಟಿಲ್ಲ, ಕೊಡ್ಬೇಕು ಹೇಳಿ ಅಂತ ಹೇಳಿ. ಏನ್ ಕೊಡದಿದ್ರು ಪರವಾಗಿಲ್ಲ, ಏನಾಗುತ್ತಾ ಟ್ರಯಲ್ ನಡೆದು ಬಿಡುಗಡೆ ಆಗುತ್ತೆ ಅಂತ ಹೇಳಿ ನಂಬಿದ್ದೇವೆ. ಇಡೀ ದೇಶದಲ್ಲಿ ಏನ್ ಪಾಲನೆ ಆಗ್ತಾ ಇದೆ ದರ್ಶನ್ಗೆ ಅದು ಕೂಡ ಅನ್ವಯ ಆಗುತ್ತೆ. ಆರೋಪಿ ದರ್ಶನ್ ಪರ ವಕೀಲ ಸುನೀಲ್ ವಾದವನ್ನ ಮಾಡಿದ್ದಾರೆ. ದರ್ಶನ್ ಪರ ವಕೀಲ ಹಾಗೆ SPP ನಡುವೆ ವಾದ ಪ್ರತಿವಾದ ಕೂಡ ನಡೀತಾ ಇದೆ. ಏನ್ ಕೊಡಬೇಕಾದದ್ದು ಎಲ್ಲವೂ ಕೂಡ ಕೊಟ್ಟಿದ್ದಾಗಿದೆ. ಮತ್ತೆ
ಮತ್ತೆ ಅವ್ರು ಏನೇನೋ ದಿನಕ್ಕೊಂದು ಕೇಳ್ಕೊಂಡು ಹೋಗ್ತಿರ್ತಾರೆ, ಹಾಗಂತ ಎಲ್ಲ ಕೊಡಕ್ಕಾಗತ್ತಾ? ಈಗ ಜೈಲ್ ಮ್ಯಾನುವಲ್ ಪ್ರಕಾರ ಬೆಳಗ್ಗೆ ಇಡ್ಲಿನೋ ಉಪ್ಪಿಟ್ಟು ಕೇಸರಿ ಬಾತು ಇದೆಲ್ಲ ಕೊಡ್ತಾರೆ. ನನ್ಗೆ ಇದು ಬೇಡ, ಮಸಾಲೆ ದೋಸೆ ಬೇಕು ಇವತ್ತು, ಕೊಡಕ್ಕಾಗತ್ತಾ? ಎಲ್ರಿಗೂ ಒಂದೇ ತಾನೆ. ನನಗೆ ಗಂಜಿ ಊಟ ಬೇಡ, ನನಗೆ ದೊಣ್ಣೆ ಬಿರಿಯಾನಿ ಬೇಕು, ಚಿಕನ್ ಚಿಲ್ಲಿ ಬೇಕು, ಕೊಡೋಕ್ಕಾಗತ್ತಾ? ಇಲ್ಲ. ನಾಳೆ ಜಿಮ್ಗೆ ಹೋಗ್ಬೇಕು, ನಾನು ನಟ, ದಷ್ಟಪುಷ್ಟವಾಗಿ ಇರಬೇಕು, ಸೈಕ್ಲಿಂಗ್ ಹೋಗ್ಬೇಕು, ಕುದುರೆ ರೈಡಿಂಗ್ ಬೇಕು. ದರ್ಶನ್ ಅವರಿಗೆ ಕುದುರೆ ರೈಡಿಂಗ್ ಅಂದ್ರೆ ಇಷ್ಟ, ನನಗೆ ಕುದುರೆ ರೈಡ್ ಮಾಡ್ಬೇಕು, ಬ್ಯಾಕ್ ಪೈನ್ ಎಲ್ಲ ಸ್ವಲ್ಪ ಸರಿ ಆಗ್ಬೋದೇನು ಅಂತ. ಅದೆಲ್ಲ ಕೊಡಕ್ಕಾಗತ್ತಾ? ಹೇಳದಲ್ಲ, ಇಲ್ಲ. ಸೊ ಇಡೀ ದೇಶದಲ್ಲಿ ಏನ್ ಪಾಲನೆ ಆಗ್ತಾ ಇದೆ ಅದನ್ನೇ ದರ್ಶನ್ಗೂ ಕೂಡ ಅನ್ವಯ ಆಗುತ್ತೆ ಅಂತ ಹೇಳಿ SPP ಕೂಡ ವಾದ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಎಲ್ಲ ನಮ್ಮ ಇಡೀ ದೇಶದಲ್ಲಿರುವಂತದ್ದು ಒಂದೇ ರೂಲ್ಸ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಕೊಟ್ಟಿದ್ದಾರೆ ಸಂವಿಧಾನ, ಅದ್ರ ಪ್ರಕಾರ ಜೈಲಲ್ಲಿ ಹೆಂಗಿರ್ಬೇಕು ಮ್ಯಾನುವಲ್ ಅದಕ್ಕೆಲ್ಲ ಪ್ರತಿ ಎಲ್ಲ ರೆಡಿಯಾಗಿ ಬಿಟ್ಟಿದೆ, ಆದೇಶ ಪ್ರತಿ ಎಲ್ಲವೂ ಕೂಡ ಇದೆ. ಅದಕ್ಕೆ ಅನುಗುಣವಾಗಿ ಜೈಲ್ನ ಮ್ಯಾನುವಲ್ ಅಲ್ಲಿ ಏನಿದೆ ಅವೆಲ್ಲವನ್ನು ಕೂಡ ಕೊಡ್ತಾ ಇದ್ದಾರೆ. ಅದನ್ನ ಹೊರತುಪಡಿಸಿ ನಾನು ಬೇರೆ ಬೇರೆ ಬೇಕು ಅಂತ ಹೋದಂತ ಸಂದರ್ಭದಲ್ಲಿ ಉಳ್ದವ್ರು ಕೇಳಿದ್ರೆ ಅವ್ರಿಗೆ ಕೊಡ್ತಾರೆ ನಮಗ್ ಕೊಡ್ರಿ, ಅವ್ರಿಗೆ ಕೊಡ್ತಾರೆ ನಮಗ್ ಕೊಡ್ರಿ ಅಂತ ಅವ್ರು ಕೇಳ್ತಾರೆ. ಸಮಾಜದ ಕಟ್ಟಕಡೆಯ ಮನುಷ್ಯನೂ ಕೂಡ ಆ ಹಕ್ಕಿದೆ. ಅವನ್ ಕೇಳ್ತಾನೆ, ನನಗ್ ಕೇಳೋಕೆ ಏನಾಗಾದ್ರೆ ನನಗೂ ಕೊಡಿ ಅಂತ ಕೇಳ್ತಾರೆ. ಏನ್ ಮಾಡಕ್ ಹೋಗ್ತಾರೆ? ನಿಯಮದಲ್ಲಿ ಕ್ವಾರಂಟೈನ್ ಪದವಿದ್ರೆ ಅರ್ಜಿ ವಾಪಸ್ ಪಡಿತೇನೆ, ಹೀಗಂತ ವಕೀಲ ಸುನಿಲ್ ವಾದವನ್ನ ಮಾಡಿದ್ದಾರೆ. ಆರೋಪಿ ದರ್ಶನ್ ಪರವಾಗಿ ಕ್ವಾರಂಟೈನ್ ಸೆಲ್ನಲ್ಲಿ ನೋಡಿ ಆದೇಶವನ್ನ ಕಾಯ್ದಿರಿಸಿದ 57ನೇ CCH ನ್ಯಾಯಾಲಯ. ದರ್ಶನ್ಗೆ ಜೈಲು ಸಿಬ್ಬಂದಿ ಹಾಸಿಗೆ ದಿಂಬು ನೀಡದಂತಹ ಆರೋಪ ಕೇಳಿ ಬಂದಿದೆ. ದರ್ಶನ್ ಅರ್ಜಿ ಆದೇಶವನ್ನ ಈಗಾಗಲೇ ಕೋರ್ಟ್ ಕಾಯ್ದಿರಿಸಿದೆ. ಏನಾಗುತ್ತೆ, ಕೊಡ್ತಾರಾ ಇಲ್ವಾ? ಅಕ್ಟೋಬರ್ 9ಕ್ಕೆ ಆದೇಶವನ್ನ ಕಾಯ್ದಿರಿಸಿರುವಂತದ್ದು. ಆದೇಶವನ್ನ ಕಾಯ್ದಿರಿಸಿದೆ 57ನೇ ಸೆಷನ್ಸ್ ನ್ಯಾಯಾಲಯ. ಈಗಾಗಲೇ ವಾದ ಆಯಿತು, ಪ್ರತಿವಾದ ಆಯಿತು, ಆಲಿಸಿದಂತಹ ನ್ಯಾಯಾಲಯ. ಸೊ ಅಕ್ಟೋಬರ್ 9ಕ್ಕೆ ಏನಾಗುತ್ತೆ, ಆದೇಶ ಮುಂದೆ ಹೋಗ್ತಾ ಇರುತ್ತೆ. ಅವರು ವಾದ ಪ್ರತಿವಾದ ಮಾಡ್ಕೊಳ್ತಾ ಯಾರೋ ಒಂದು ಇರುತ್ತೆ, ಒಳಗೆ ಸೆಟ್ಲ್ಮೆಂಟ್ ಇರ್ತವೆ ಕೆಲವೊಂದ್ ಕಡೆಗಳಲ್ಲಿ. ನಾವು ನೋಡ್ತಾ ಇದ್ವಿ ಪರಪ್ಪನ ಅಗ್ರಹಾರ ಒಂಥರ 5 ಸ್ಟಾರ್ 7 ಸ್ಟಾರ್ ಹೊರಗಡೆ ಏನೇನ್ ಸಿಗುತ್ತೆ ಆ ಸೌಲಭ್ಯಗಳು ಎಲ್ಲ ಸಿಗುತ್ತೆ, ಸೌಲಭ್ಯಗಳನ್ನ ಪಡಿತಾ ಇದ್ರಾಯ್ತು, ಕೇಳದೆಲ್ಲ ಸಿಗ್ತಾ ಇತ್ತು. ಒಳ್ಳೊಳ್ಳೆ ಆಗಿ ಚೆನ್ನಾಗಿರುವಂತ ಊಟ ಇರ್ಬೋದು, ಮತ್ತೊಂದು ಎಲ್ಲವೂ ಕೂಡ ಸಿಗ್ತಾ ಇತ್ತು. ಇವಾಗ ಏನಾಯ್ತು, ಎಲ್ಲದಕ್ಕೂ ಕೂಡ ಕಟ್ ಹಾಕ್ದಂಗ ಆಗ್ತಾ ಇದೆ. ದರ್ಶನ್ ಯಾವ ರೀತಿ ಆಗಿದ್ದಾರೆ ಅಂತ ಹೇಳಿದ್ರೆ, ಒಳ್ಳೆ ರಾಜರು ಒಂದ್ ಬೇವರು ಒರೆಸ್ಕೊಳ್ಳುವಂತ ಟವಲ್ ಸಹಿತ ಅವರು ಮತ್ತೊಬ್ರು ಅಸಿಸ್ಟೆಂಟ್ ಇಟ್ಕೊಂಡಿರ್ತಾರೆ. ಆ ರೀತಿಯಾಗಿದ್ದವಂತವ್ರು ಮಾಡ್ಕೊಳ್ಬೇಕು ಅಂತಂದ್ರೆ ಆಬ್ವಿಯಸ್ಲಿ ಕಷ್ಟ ಆಗುತ್ತೆ. ಆಕ್ಟರು ಸಿನಿಮಾ ಮೂವಿಗಳನ್ನ ನೋಡ್ತಿರ್ತಾರೆ, ಎಂಜಾಯ್ಮೆಂಟ್ ಇರುತ್ತೆ, ಸಾಕಷ್ಟು ದುಡ್ಡು ಇರುತ್ತೆ, ಕೋಟಿ ದುಡ್ಡು ಇರುತ್ತೆ, ಔಟ್ ಆಫ್ ಕಂಟ್ರಿ ಹೋಗ್ತಾರೆ ಎಂಜಾಯ್ ಮಾಡೋಕೆ, ಅಲ್ಲಿ ಹೋಗ್ತಾರೆ. ಒಳಗಡೆ ನಮ್ಮ ದೇಶದಲ್ಲಿರುವಂತಹ ಸಂದರ್ಭದಲ್ಲಿ ಆ ಮೋಜು ಮಸ್ತಿ, ಆ ಕುದುರೆ ರೈಡಿಂಗು, ಅದು ಇದು ಅದರಲ್ಲೆಲ್ಲ ಇದ್ಬಿಡ್ತಾರೆ. ಇನ್ನೊಂದ್ ಕಡೆಯಲ್ಲಿ ಅಲ್ಲಿ ಫಾರ್ಮ್ ಹೌಸ್ ಕೂಡ ಇದೆ ಮೈಸೂರಲ್ಲಿ, ಅದೆಲ್ಲ ಬಿಟ್ಟು ಒಂದು ಸಣ್ಣ ಕೋಣೆಯಲ್ಲಿ ಇದ್ಬಿಡು ಅಂತ ಹೇಳಿದ್ರೆ ಯಾರು ಇರ್ತಾರೆ? ಕಷ್ಟ ಆಗತ್ತೆ. ಅದಕ್ಕೆ ಏನ್ ಮಾಡ್ಬೇಕಿತ್ತು? ರೇಣುಕಾಸ್ವಾಮಿ ವಿಚಾರಕ್ಕೆ ತಾವು ಯಾವ ರೀತಿಯಾಗಿ ನೀವು ಬುದ್ಧಿಯನ್ನ ಉಪಯೋಗ ಮಾಡಿದ್ರೆ, ಯಾವನೋ ಅಲ್ಲಿನ SP ಗೋ ಅಥವಾ DCPಗೋ ದರ್ಶನ್ ಹೇಳಿದ್ರು ಅಂತ ಹೇಳಿದ್ರೆ ಮನೆಗೆ ಬಂದು ಮಾಡ್ಕೊಡ್ತಿದ್ದೆ. ದರ್ಶನ್ ಹೇಳಿದ್ರು ಅಂತ ಮಾಡ್ಬಿಟ್ಟಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿಲ್ಲ ಆಯ್ತು. ಅದು ಕಾನೂನು ಬಾಹಿರನೂ ಆಗ್ತಿಲ್ಲ ಆಯ್ತು. ಎಲ್ಲರೂ ಕೂಡ ಭೇಷ್ ಅಂತ ಹೇಳ್ತಿದ್ರು, ಅಯ್ಯೋ ಈ ತರ ಮಾಡಿದಾನೆ ರೇಣುಕಾಸ್ವಾಮಿ, ಸರಿಯಾಗಿ ಮಾಡಿದ್ರು, ಪೊಲೀಸರು ವಿಷಯ ತಿಳಿಸ್ಬಿಟ್ಟು ಅದ್ ಒಳಗಡೆ ಹಾಕಿದ್ರು ನೋಡಿ ಅಂತ ಹೇಳ್ತಿದ್ರು. ಇದನ್ನ ತಕೊಂಡೋಗಿ ಆ ಪಟ್ಟಣಗೆರೆ ಶೆಡ್ಡಿಗೆ ತಕೊಂಡೋಗಿ ಎದ್ನೋ ಬಿದ್ದೋನ ಕೊಟ್ಟು ಚಿತ್ರಹಿಂಸೆ ಕೊಟ್ಬಿಟ್ಟು ಪರಿಪರಿಯಾಗಿ ಕೈ ಮುಕ್ಕೊಂಡು ಕೇಳಿದ್ರು ಕೂಡ ತಾವೇನ್ ಹೇಳ್ತಿಲ್ಲ, ಆತ ಏನ್ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ ರೇಣುಕಾಸ್ವಾಮಿ, ಆತ ಏನ್ ಒಳ್ಳೆಯವನಲ್ಲ, ಆತ ಮಾಡಿದ್ದು ತಪ್ಪಿಗೆ ಏನ್ ಮಾಡ್ಬೇಕು? ಕಾನೂನು ಪ್ರಕಾರ ಶಿಕ್ಷೆ ಆಗ್ಬೇಕು. ಯಾಕೆ ಪೊಲೀಸು, ಯಾಕೆ ಕೋರ್ಟು ಕಚೇರಿ, ಕಾನೂನು ಯಾಕೆ? ಹಾಗಾದ್ರೆ ನಿಮ್ ತರನೇ ಬಂದವ್ರನ್ನೆಲ್ಲ ಹೊಡೆದು ಹಾಕ್ತಾ ಇದ್ರೆ, ಯಾವ್ದೋ ಶೆಡ್ಡಿಗೆ ಕರ್ಕೊಂಡು ಹೊಡೆಯೋದಾದ್ರೆ ಮತ್ ಕಾನೂನು ಯಾಕೆ ನಾಳೆ ದಿವಸ? ಅದಕ್ಕೋಸ್ಕರ ಇದೆಲ್ಲ ಇದು ಇನ್ನೊಬ್ರಿಗೆ ಪಾಠ ಇವೆಲ್ಲವೂ ಕೂಡ.